ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತೇ ಅಂಗೀಕಾರವಾಗುತ್ತಾ ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು. ಇಂದೋರ್ನಿಂದ ಥಾವರ್ ಚಂದ್ ಗೆಹ್ಲೋಟ್ ಅವರು ವಾಪಸ್ ಆಗಿರುವಂತಹದ್ದು ರಾಜ್ಯಕ್ಕೆ. ಸಿದ್ದರಾಮಯ್ಯನವರನ್ನೇ ಕರೆಸಿ ಕಾರಣವನ್ನ ಕೇಳುವುದಕ್ಕೂ ಕೂಡ ಅವಕಾಶ ಇದೆ ರಾಜ್ಯಪಾಲರಿಗೆ. ಕಾರಣವನ್ನ ಕೇಳದೆ ರಾಜೀನಾಮೆ ಎಂದು ಕೂಡ ಅಂಗೀಕರಿಸುವುದಕ್ಕೆ ಅವಕಾಶವಿದೆ. ಈಗೇನು ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಕುತೂಹಲ. ನಿನ್ನೆ ರಾಜ್ಯಪಾಲರು ಇರಲಿಲ್ಲ, ಹಾಗಾಗಿಯೇ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯ ಪತ್ರವನ್ನು ಕೊಟ್ಟು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ. ಜೊತೆಗೆ ಪ್ರೆಸ್ ಮೀಟ್ನಲ್ಲೂ ಕೂಡ ಹೇಳಿದರು, ರಾಜ್ಯಪಾಲರು ನನ್ನ ರಾಜೀನಾಮೆಯ ಪತ್ರವನ್ನು ಅಂಗೀಕಾರ ಮಾಡುವಂತಹ ವಿಶ್ವಾಸವಿದೆ, ಸಂವಿಧಾನದ ಪ್ರಕಾರ ಅವರು ಅದನ್ನು ಮಾಡಬೇಕಿದೆ ಅನ್ನುವಂತಹ ವಿಚಾರ. ಹಾಗಾಗಿಯೇ ಈಗ ರಾಜ್ಯಪಾಲರು ರಾಜ್ಯಕ್ಕೆ ಬಂದಾಗಿದೆ. ಈಗೇನು ಮಾಡ್ತಾರೆ ಅನ್ನುವಂಥದ್ದು ಎರಡು ಆಪ್ಷನ್ಸ್ ಇರುವಂಥದ್ದು. ಒಂದು, ಆ ರಾಜೀನಾಮೆಯ ಪತ್ರವನ್ನು ಅಂಗೀಕಾರ ಮಾಡಿ ಮುಂದಿನ CM ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದು. ಇಲ್ಲ, ನಾನು ಇರಲಿಲ್ಲ, ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕು, ಸ್ಪಷ್ಟತೆ ಬೇಕು, ಬನ್ನಿ ಅಂಥೇಳಿ ಸಿದ್ದರಾಮಯ್ಯನವರನ್ನು ಕರೆಸ್ಕೊಂಡು ಕಾರಣವನ್ನು ಕೇಳಿ ಮತ್ತೊಮ್ಮೆ ಪತ್ರವನ್ನು ತೆಗೆದುಕೊಂಡು ಅದನ್ನು ಅಂಗೀಕಾರ ಮಾಡೋದಕ್ಕೂ ಕೂಡ ಅವಕಾಶವಿದೆ. ಬಟ್ ಅಂಗೀಕಾರ ಮಾಡಲೇಬೇಕಾಗುತ್ತೆ. ಹಾಗಾಗಿ ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದು ವೇಳೆ ಇವತ್ತೇ ಅಂಗೀಕಾರ ಮಾಡಿದರೆ ನಾಳೆ CLP ಮೀಟಿಂಗ್ ನಡೆಯುತ್ತೆ. DK ಶಿವಕುಮಾರ್ ಅವರನ್ನು CM ಆಗಿ ಆಯ್ಕೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಡೀಟೇಲ್ಸ್ ಕೊಡೋದಕ್ಕೆ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಮಧ್ಯಪ್ರದೇಶಕ್ಕೆ ಹೋದಂತಹ ರಾಜ್ಯಪಾಲರು ವಾಪಸ್ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇವತ್ತೇನೆ ಅಂಗೀಕಾರ ಮಾಡುವಂತಹ ಸಾಧ್ಯತೆ ಎಷ್ಟಿದೆ ರಾಜೀನಾಮೆಯ ಪತ್ರವನ್ನು? ಬಟ್ ಸಿದ್ದರಾಮಯ್ಯನವರು ಕರೆದು ಮಾತನಾಡುವಂತಹ ಪಾಸಿಬಿಲಿಟೀಸ್ ಕೂಡ ಕಾಣಿಸ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಖಂಡಿತ ಪ್ರೇಮ್, ಈಗ ಅದೇ ಪ್ರಶ್ನೆ ಕಾಡ್ತಿರುವಂಥದ್ದು. ಕಳೆದ ಅಂದರೆ ಮೊನ್ನೆ ಬುಧವಾರ ರಾತ್ರಿ ತಡರಾತ್ರಿ ವೈಯಕ್ತಿಕ ಕಾರಣಗಳಿಂದ ರಾಜ್ಯಪಾಲರು ದಿಢೀರಾಗಿ ಇಂದೋರ್ಗೆ ಪ್ರಯಾಣ ಬೆಳೆಸಿದ್ರು. ಮಧ್ಯರಾತ್ರಿ ಹೋದಂತಹ ರಾಜ್ಯಪಾಲರು ನಿನ್ನೆ ರಾತ್ರಿ 8:30 ಸುಮಾರಿಗೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ CM ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ, ಲೋಕಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ಕಾರ್ಯದರ್ಶಿಯವರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಅವರು ಅದನ್ನು ಸ್ಪಷ್ಟವಾಗಿ ಹೇಳಿದರು ಕೂಡ. ಈಗ ರಾಜ್ಯಪಾಲರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥ ಪ್ರಶ್ನೆಗೆ ಎಲ್ರಿಗೂ ಕಾಡ್ತಿದೆ. ಯಾಕಂದರೆ ವಾಪಸ್ ಬಂದ ನಂತರದಲ್ಲಿ ಈಗ ನಿನ್ನೆ ರಾತ್ರಿನೇ ಅಂಗೀಕಾರ ಮಾಡುವಂಥ ಸಾಧ್ಯತೆ ಇತ್ತು, ಆದರೆ ಆ ಅಂಗೀಕಾರ ಆಗಿಲ್ಲ. ಇವತ್ತು ಅಂಗೀಕಾರ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಎರಡು ಆಪ್ಷನ್ಗಳು ಕೂಡ ಈಗ ರಾಜ್ಯಪಾಲರಿಗಿದೆ. ಅವರ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸಿದ್ದರಾಮಯ್ಯ ಅವರ ರಾಜೀನಾಮೆ ಪತ್ರವನ್ನು ನೇರವಾಗಿ ಅದನ್ನು ಪಡೆದಂಥ, ಈಗ ಕಾರ್ಯದರ್ಶಿಗಳು ಪಡೆದಿರುವಂಥ ಪತ್ರವನ್ನೇ ಅಂಗೀಕಾರ ಹಾಕಿ ಅದಕ್ಕೆ ಮುದ್ರೆಯನ್ನು ಒತ್ತಿ ರಾಜೀನಾಮೆ ಅಂಗೀಕಾರ ಆಗಿದೆ ಅಂತಹ ರಾಜ್ಯ ಕಾರ್ಯದರ್ಶಿಗಳಿಗೆ, ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ರಾಜ್ಯಪಾಲರಿಗೆ ಮತ್ತೊಂದು CM ಸಿದ್ದರಾಮಯ್ಯ ಅವರನ್ನ ಖುದ್ದು ಭೇಟಿ ಮಾಡಿಸ್ಕೊಂಡು, ಅಂದರೆ ಕರೆಸಿ ಮತ್ತೊಮ್ಮೆ ರಾಜ್ಯಪಾಲರನ್ನು ಭೇಟಿ ಮಾಡಿಕೊಂಡು ನೇರವಾಗಿ ಒಂದು ಕಾರಣಗಳನ್ನ ಕೇಳುವಂಥ ಅವಕಾಶ ಕೂಡ ಅವರಿಗಿದೆ. ಯಾವ ಕಾರಣಕ್ಕೆ ನೀವು ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದೀರಾ ಅಂತ. ರಾಜೀನಾಮೆ ಪತ್ರ ಸಲ್ಲಿಕೆಯ ಕಾರಣವನ್ನು ಸಿದ್ದರಾಮಯ್ಯ ಅವರು ತಿಳಿಸಿದ ನಂತರದಲ್ಲಿ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಲೇಬೇಕು, ಬೇರೆ ಆಪ್ಷನ್ ಕೂಡ ಇರೋದಿಲ್ಲ. ಆದರೆ ಅದು ಇವತ್ತೇ ಆಗುತ್ತಾ ಅಥವಾ ನಾಳೆ ಆಗುತ್ತಾ ಅನ್ನುವಂಥ ಕುತೂಹಲ ಆಗಿರುವಂಥದ್ದು. ರಾಜ್ಯಪಾಲರ ನಡೆ ಏನು ಅನ್ನೋದು ಈಗ ಸ್ಪಷ್ಟವಾಗಬೇಕಾಗಿರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿ ಅವರು ರಿಟರ್ನ್ ಆಗಿರೋದ್ರಿಂದ ಇವತ್ತು ರಾಜ್ಯಪಾಲರ ಕಚೇರಿಯಲ್ಲಿ ಆ ಪತ್ರವನ್ನು ಪರಿಶೀಲನೆ ನಡೆಸ್ತಾರೆ. ಒಂದು ವೇಳೆ ಅದೇ ಸಾಕು, ಇದನ್ನೇ ನಾನು ಅಂಗೀಕಾರ ಮಾಡ್ತೀನಿ ಅಂತ ಅಂಗೀಕಾರದ ಮುದ್ರೆಯನ್ನು ಒತ್ತಿ ಆನಂತರ ಅದು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ತಲುಪಿಸುವಂಥ ಕೆಲಸ ಆಯಿತು ಅಂದರೆ ನಾಳೆ CLP ಮೀಟಿಂಗ್ 100% ನಡೆಯುವಂಥದ್ದು. ಒಂದು ವೇಳೆ ರಾಜ್ಯಪಾಲರು ನಾಳೆವರೆಗೂ ಕಾದು CM ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಕರೆಸ್ಕೊಂಡು ಅವರ ಸಮ್ಮುಖದಲ್ಲೇ ರಾಜೀನಾಮೆನ ಅಂಗೀಕಾರ ಮಾಡಿದ್ರು ನಾಳೆ ಸಂಜೆ ಒಳಗಡೆ CLP ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ. ಸೋಮವಾರ ನೂತನ CM ಆಗಿ DK ಶಿವಕುಮಾರ್ ಅವರು ಪದಗ್ರಹಣ ಅಥವಾ ಪಟ್ಟಾಭಿಷೇಕ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಿರುವಂಥದ್ದು. ಯಾಕಂದರೆ ರಾಜೀನಾಮೆ ಸಲ್ಲಿಕೆ ಆಗಿದೆ, ಅಧಿಕೃತ ಮುದ್ರೆ ಒಂದೇ ಬಾಕಿ ಇರೋದ್ರಿಂದ ಆ ಪ್ರಕ್ರಿಯೆ ನಡೆಯೋದಕ್ಕೆ ಸಾಕಷ್ಟು ಸಮಯ ಬೇಕಾಗಿಲ್ಲ. ರಾಜ್ಯಪಾಲರು ಯಾವ ರೀತಿಯ ನಿರ್ಧಾರನ ಕೈಗೊಳ್ತಾರೆ ಅದ್ರ ಮೇಲೆ ನಿಂತಿದೆ. ಈಗ ಆ ನಿರ್ಧಾರದ ಮೇಲೇನೆ ಸರ್ಕಾರ ನೂತನ CM ಪಟ್ಟಾಭಿಷೇಕ ಯಾವಾಗ ಆಗುತ್ತೆ ಅನ್ನೋದು ಕೂಡ ಈಗ ಎಲ್ಲ ಕಾತರದಿಂದ ಕಾಯ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.